ಇಫ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಅಲ್ಲನ ಮೇಲೆ ನಂಬಿಕೆ ಕಂಪ್ಲೀಟ್ ಆಗಿ ಇಟ್ಟಿದ್ರೆ ಇದು ನನಗೆ ಇದು ಮಾಡಲಿಕ್ಕೆ ಸಾಧ್ಯ, ನನ್ನನ್ನು ಬಿಡುವುದಿಲ್ಲ, ನಾನಿದು ಮಾಡೇ ಮಾಡ್ತೇನೆ ಅಂತ ಇಟ್ಟರೆ ನಮ್ಮ ಮೋಟಿವೇಶನ್ ಯಾರಿರ್ಬೇಕು? ನಮ್ಮ ಇನ್ಸ್ಪಿರೇಷನ್ दैट इज वन एंड ओनली प्रोफेट मोहम्मद सल्लल्लाहु अलैहि वसल्लम जो यकीन के राह पे चल पड़े उन्हें मंजिलों ने पनाह दिया, जो यकीन के राह पे चल पड़े उन्हें मंजिलों ने पनाह दिया, जिन्हें वसवसों ने डरा दिया वो कदम कदम पर बह गए. As a student, I see myself as a student there. ನಮಗೆ ಎಲ್ಲರೂ ಹೇಳ್ತಾರೆ ಕಲೀರಿ ಕಲೀರಿ ಓದಿರಿ, ಬಟ್ ನೋ ಒನ್ ಸೇಸ್ ಅಸ್ ಹೇಗೆ ಓದೋದು, ಯಾಕೆ ಓದೋದು, ಏನನ್ನು ಓದೋದು. So this is one of the major problems I see in the society today, because I belong to the same generation as you all. I know your problems, I know what mistakes you might do. So I would like to give some points I learned from my life that can help you all, because this is something I know it will make you successful. Why am I saying it with that surety? It's not because it's my words, it's our Prophet Muhammad sallallahu alaihi wasallam's words. Thing is, these three principles I applied in my life. One of them is you sleep early, wake up early. So one of the problems we as a generation face is mobile phones. Mobile phone ನಾವು ಯಾವಾಗ ಯೂಸ್ ಮಾಡೋದು ಮೋಸ್ಟ್ಲಿ? I ask you people, students, ಯಾವಾಗ ಮೋಸ್ಟ್ಲಿ ಯೂಸ್ ಮಾಡೋದು? Yes, tell me. Night. So we use our mobile phones at night. So what I suggest you people is, after you pray, keep this to yourself. ಇದೊಂದು ಡೈಲಿ ಒಂದು ಇದು ಮಾಡಿರಿ, ಪ್ಲ್ಯಾನ್ ಮಾಡಿರಿ. ಆಫ್ಟರ್ ಇಶಾ ಪ್ರೇಯರ್ ಐ ವಿಲ್ ನಾಟ್ ಯೂಸ್ ಮೈ ಫೋನ್, ಆ್ಯಂಡ್ ಯು ವಿಲ್ ವೇಕ್ ಅಪ್ ಅರ್ಲಿ ಫಾರ್ ತಹಜ್ಜುದ್. ಆ್ಯಂಡ್ ತಹಜ್ಜುದ್ is a prayer that will make your life even better. You will become more successful actually. So you wake up early and then you can start studying. The second thing what I learned is, do little, ಕಮ್ಮಿ ಮಾಡಿ, ಬಟ್ ಯಾವಾಗಲೂ ಮಾಡಿ. This is also a prophet's teaching. The thing is, we are not learning these things. ನಮ್ಮ ಪ್ರೊಫೆಟ್ ನಮಗೆ ಎಷ್ಟು 1400 ವರ್ಷಕ್ಕಿಂತ ಮುಂಚೆ ನಮಗೆ ಹೇಳಿ ಹೋಗಿದ್ದಾರೆ. ಥಿಂಗ್ ಇಸ್, ವಿ ಆರ್ ನಾಟ್ ಲಿಸನಿಂಗ್ ಟು, ವಿ ಹ್ಯಾವ್ ನಾಟ್ ಸೀನ್ ದ್ಯಾಟ್. ನಾವೀಗ ಬೇರೆ ಮೋಟಿವೇಶನ್ ಸ್ಪೀಕರ್ ಅನ್ನು ಕರಿತೇವೆ, ಬಟ್ ನಮ್ಮ ಮೋಟಿವೇಶನ್ ಯಾರಿರಬೇಕು? ನಮ್ಮ ಇನ್ಸ್ಪಿರೇಷನ್ that is one and only Prophet Muhammad sallallahu alaihi wasallam. I request all of you to say sallallahu alaihi wasallam when we call his name. One more thing that I learned is, there's one more hadith that is when ನಾವು ಒಂದು ಕಾರ್ಯವನ್ನು ಮಾಡೋದಂತ like we plan something, we want to do this, ಪ್ಲ್ಯಾನ್ ಮಾಡಿದಾಗ ಇಫ್ ಯು ಪುಟ್ ಯುವರ್ ಟ್ರಸ್ಟ್ ಇನ್ ಅಲ್ಲನ ಮೇಲೆ ನಂಬಿಕೆ ಕಂಪ್ಲೀಟ್ ಆಗಿ ಇಟ್ಟಿದ್ರೆ ಇದು ನನಗೆ ಇದು ಮಾಡಲಿಕ್ಕೆ ಸಾಧ್ಯ, ನನ್ನನ್ನು ಬಿಡುವುದಿಲ್ಲ, ನಾನಿದು ಮಾಡೇ ಮಾಡ್ತೇನೆ ಅಂತ ಇಟ್ಟರೆ, ಒಂದು ಹದೀಸ್ ಉಂಟು, ಅದರಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಒಂದು ಹಕ್ಕಿ ಇರ್ತದಲ್ಲ, ಹಕ್ಕಿ ಅದು ಅದರ ಮನೆಯನ್ನು, ಅದರ ಗೂಡನ್ನು ಬೆಳಗ್ಗೆ ಬಿಟ್ಟು ಹೋಗ್ತದೆ. ಅದು ಬೆಳಗ್ಗೆ ಬಿಟ್ಟು ಹೋಗಿ ಅಲ್ಲಿ ಇಲ್ಲಿ ಸುತ್ತಾಡಿ ಬಂದು ಸಂಜೆ ಬರುವಾಗ ಅದರ ಹೊಟ್ಟೆ ತುಂಬಿರ್ತದೆ. ಹೌ ಇಸ್ ದಟ್ ಪಾಸಿಬಲ್? ನಮಗೆ ವಿ ಮೈಟ್ ಥಿಂಕ್, ನಮಗೆ ಯಾರು ಫುಡ್ ಕೊಡುವವರು ಮಾರೆ, ವಿಲ್ ಥಿಂಕ್ ಲೈಕ್ ದಟ್. ಬಟ್ ದ ಥಿಂಗ್ ಇಸ್, ಇಫ್ ಯು ಬಿಲೀವ್ ಇನ್ ಅಲ್ಲಾ, ಯು ಕ್ಯಾನ್ ಡೂ ಎನಿಥಿಂಗ್. ಯು ಹ್ಯಾವ್ ಟು ಜಸ್ಟ್ ಬಿಲೀವ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಹಾರ್ಡ್. ಒಂದು ಹಕ್ಕಿ ಹೋಗುವಾಗ ಅದೊಂದು ಕೆಲಸ ಮಾಡಿದೆ, ಅದು ಅಲ್ಲಿ ಇಲ್ಲಿ ಸುತ್ತಾಡಿದಿಲ್ಲ. ಇಫ್ ಇಟ್ ಡಿಂಟ್ ರೋಮ್ ಅರೌಂಡ್, ದೆನ್ ಇಟ್ ವುಡಂಟ್ ಗೆಟ್ ದಟ್. ಥಿಂಗ್ ಇಸ್, ನಮ್ಮ ಜನ್ರೇಷನಲ್ಲಿ ಪ್ರಾಬ್ಲಮ್ ಎಂತಂದರೆ, ನಾನು ಮಾಡ್ತಾ ಇದ್ದೇನೆ, ನನಗೆ ಮಾರ್ಕ್ ಬರೋದಿಲ್ಲ, ನಾನು ಎಲ್ಲ ಕಲ್ತು ಹೋಗ್ತೇನೆ, ನನಗೆ ಅಲ್ಲಿ ಬರಲಿಲ್ಲ, ಎಕ್ಸಾಮ್ ಟಫ್ ಬಂದಿತ್ತು. ವಾಟ್ ಐ ಸೇ ಇಸ್, ಎಕ್ಸಾಮ್ ಇಸ್ ನೆವರ್ ಟಫ್. ಯು ಡಿಂಟ್ ಲರ್ನ್ ಸೋ ಮಚ್. ನೀವು ಅಷ್ಟು ಕಲೀಲಿಲ್ಲ, ಎಕ್ಸಾಮ್ಗಳನ್ನು ಯಾವತ್ತೂ ಟಫ್ ಇರಲಿಕ್ಕಿಲ್ಲ. ಸಮ್ ಸ್ಟೂಡೆಂಟ್ಸ್ ದೇ ಸೇ ದಟ್ ಟೀಚರ್ಸ್ ಆರ್ ನಾಟ್ ಗುಡ್. ಇಫ್ ಟೀಚರ್ಸ್ ಆರ್ ನಾಟ್ ಗುಡ್, ವೈ ಕ್ಯಾಂಟ್ ಯು ಸ್ಟಡಿ ಬೈ ಯುವರ್ ಸೆಲ್ಫ್? ನಿಮ್ಮ ಎಕ್ಸಾಮಲ್ಲಿ ಲಾಸ್ಟಿಗೆ ಮಾರ್ಕ್ ಕಾರ್ಡ್ ಯಾರ್ದು ಬರೋದು? ಈಗ ನಿಮ್ಮ ಹತ್ರ ಒಂದು 10th ಮತ್ತು PUCದು ಮಾರ್ಕ್ ಕಾರ್ಡ್ ಇರ್ಬೋದು, ನೀವು ಸಾಯೋವರೆಗೆ ಅದು ನಿಮ್ಮದೇ ಮಾರ್ಕ್ ಕಾರ್ಡ್. ನಿಮ್ಮ ಮಕ್ಕಳು ಸಹ ಅದೇ ಮಾರ್ಕ್ ಕಾರ್ಡ್ ಕೇಳೋದು, ಅಮ್ಮನಿಗೆ ಮ್ಯಾಥ್ಸಲ್ಲಿ ಎಷ್ಟಿತ್ತು, ಅಪ್ಪನಿಗೆ ಮ್ಯಾಥ್ಸಲ್ಲಿ ಎಷ್ಟಿತ್ತು. ಸೊ ದಿಸ್ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಲರ್ನ್ ಟು ಡೂ. ಇದು ನಮ್ಮ ಲೈಫ್, ನಾವು ರೆಸ್ಪಾನ್ಸಿಬಿಲಿಟಿ ತೆಗಿಬೇಕು ಇದನ್ನು. ಮತ್ತು ನಾವು ಯಾವುದನ್ನು ಮಾಡಿದರೆ ಸಹ, ಈಗ ನಮ್ಮ ಲೀಡರ್ಸ್ ನಮಗೆ ಹೇಳಿದ್ದಾರೆ ಏನಂದರೆ, we can become engineers, we can become doctors, we can also become pilots. These things we don't think only. There are many other fields we can go into. Thing is, this is Rafiq sir, this also is one of the points. Students ಉಂಟಲ್ಲ, ಅವರು ಡಿಗ್ರಿ ಸಹ ಮಾಡ್ತಾರೆ, ಇಂಜಿನಿಯರಿಂಗ್ ಸಹ ಮಾಡ್ತಾರೆ. ಇದಾದ್ಮೇಲೆ ನಾವೆಂತ ಮಾಡೋದು? ದ್ಯಾಟ್ ಇಸ್ ಅ ಕ್ವಶನ್.
ಅವರಿಗೆ ಇಂಜಿನಿಯರಿಂಗ್ ಮಾಡಿದರೆ ಯಾಕೆ ಮಾಡಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಾದಮೇಲೆ ಜಾಬ್ ಸಿಗದಿದ್ದರೆ ಹೇಳ್ತಾರೆ ಇಂಜಿನಿಯರಿಂಗ್ ಮಾಡಿದ್ದಾರೆ ಜಾಬೇ ಇಲ್ಲ ಅಂತ. ಥಿಂಗ್ ಇಸ್ ಯುವರ್ ಕಿಡ್ಸ್ ಆರ್ ಗೋಯಿಂಗ್ ಟು ಕಾಲೇಜ್, ಬಟ್ ಹೌ ಮಚ್ ಆರ್ ದೇ ಸ್ಟಡಿಂಗ್? ನಿಮ್ಮ ಮಕ್ಕಳು ಕಾಲೇಜಿಗೆ ಹೋಗಿ ಎಷ್ಟು ಕಲಿತಿದ್ದಾರೆ, ಅವರು ಆ್ಯಕ್ಚುಲಿ ಆಗಿ ಅದು ಅಲ್ಲಿ ಟೀಚರ್ ಕಲಿಸಿದ್ದು ಕಲಿತಿದ್ದಾರಾ ಇಲ್ವಾ ಅಂತ. ಸೊ ಫೈನಲಿ ಐ ನೋ ಯು ಆರ್ ಆಲ್ ಆರ್ ವೇಟಿಂಗ್ ಫಾರ್ ಹಿಮ್. ಐ ವುಡ್ ಲೈಕ್ ಟು ಎಂಡ್ ವಿತ್ ದ quote from my favorite speaker, जो यकीन के राह पे चल पड़े उन्हें मंजिलों ने पनाह दिया, जो यकीन के राह पे चल पड़े उन्हें मंजिलों ने पनाह दिया, जिन्हें वसवसों ने डरा दिया वो कदम कदम पर बह गए. थैंक यू.